ಒಕ್ಕಲಿಗ ಸಮುದಾಯವನ್ನ ಬೆದರಿಸುವಂತಹ ಕೆಲಸ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರಂತ. ಯಾವ ರೀತಿ? ನಾವು ಸಿದ್ದರಾಮಯ್ಯನವ್ರು ಮಾಡ್ತಾರೆ ಅಂತ ಹೇಳಿಲ್ಲ, ಸರ್ಕಾರ ಮಾಡ್ತಾ ಇರೋದು ಅಂತ ಹೇಳಿರೋದು. ಸಿದ್ದರಾಮಯ್ಯನವರು ಸರ್ಕಾರ ಮಾಡ್ತಾ ಇದೆ ಅಂತ. ಸಿದ್ದರಾಮಯ್ಯ ನಾವು ಸರ್ಕಾರ ರೀ, ಕರ್ನಾಟಕ ಸರ್ಕಾರ ಅದು. ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ಹೆಸರು ಕೇಳಕ್ ಹೋಗ. ಆಯ್ತು, ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ಹೇಗೆ ಸರ್ಕಾರ ಮಾಡ್ತಕ್ಕ ಹೇಗೆ ಇವರು ಬಂದಾಗ ಈ ತರ ಮಾಡ್ತಾರೆ ಎಲ್ಲ ಸಂದರ್ಭದಲ್ಲಿ. ಆದ್ರೆ ನಾವು ಹೇಳೋದೇನು ಅಂದ್ರೆ ಈಗ 15 ದಿನದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಅವ್ರ ಮೆಂಬರ್ ಆಫ್ ಸೆಕ್ರೆಟರಿ ಏನು ಇದು ಮೆಂಬರ್ಸ್ ಮಾಡ್ಕೊಂಡಿದ್ದಾರಲ್ಲ, ಅವ್ರಿಗೆ ಯಾವ ಹಿನ್ನೆಲೆಯಿಂದ ಬಂದಿದ್ದಾರೆ, ಅವ್ರು ಯಾವ ಎಕ್ಸ್ಪರ್ಟ್ ಅಂತ ನಮ್ಗೆ ಗೊತ್ತೇ ಇಲ್ಲ, ಅವ್ರಿಗೇನು ಗೊತ್ತಿಲ್ಲ. ಹಿಂದಿನ ಪರದೆ ಹಿಂದೆ ಇರೋರೇ ಬೇರೆ ಇದ್ದಾರೆ. ಹಳೆ ಹಿಂದೆ ಏನು ಮಾಡಿದ್ರಲ್ಲ ಅವರೇ ಹಿಂದೆ ಪಕ್ಷದ ಅಧ್ಯಕ್ಷರೇ ನಿಮ್ಮ ಸಮುದಾಯದವರು ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದವರು. ನಮಗೆ ನಿಮ್ಮದೇ ಅಧ್ಯಕ್ಷರು ಇದ್ದಾರೆ, ಅವರಿದ್ದಾರೆ, ನಮ್ಗೆ ಅದು ಬೇಕಾಗಿಲ್ಲ. ನಾವು ಅದು ರಾಜಕಾರಣದ ಬಗ್ಗೆ ನಾನು ಮಾತಾಡಲ್ಲ. ನಾನು ಹೇಳ್ತಕ್ಕಂಥದ್ದು ಅವರು 15 ದಿನದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರದವರು. 15 ದಿನದಲ್ಲಿ ಮಾಡಲಿಕ್ಕೆ, ಯಾಕೆಂದ್ರೆ ಹಿಂದೆ ಇವರು ಪರಿಶಿಷ್ಟ ಜಾತಿಯ ಸಮೀಕ್ಷೆಯನ್ನು ಒಳಪ ಸಮೀಕ್ಷೆಯನ್ನು ಒಂದು ನೇರ ಪ್ರಶ್ನೆ, ಜಾತಿ ಗಣತಿ ಮಾಡೋದೇ ತಪ್ಪು ಅನ್ನೋ ರೀತಿಯಲ್ಲಿ ನಿಮ್ಮ ವಾದನ, ಅಥವಾ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಅನ್ನೋ ಕಾರಣಕ್ಕಾಗಿ ವಿರೋಧನ, ಅಥವಾ 15 ದಿನಗಳಲ್ಲಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ವಾದನ? ನೋಡಿ, ಎಲ್ಲೂ ವಿರೋಧ ಮಾಡಿಲ್ಲ. ನಾನು ಏನ್ ಹೇಳಿದೆ, ಹಿಂದೆ ಕಾಂತರಾಜ್ ಆಯೋಗದ ವರದಿ ಅವೈಜ್ಞಾನಿಕವಾಗಿದೆ ಅಂತ ನಾವು ಹೇಳ್ಕೊಂಡು ಬಂದ್ವಿ, ಅದನ್ನ ತಿರಸ್ಕರಿಸಬೇಕು ಅಂತ ಹೇಳಿ ಅದಕ್ಕೆ ಮನ್ನಣೆ ಕೊಟ್ಟು ಅದು ವಾಪಸ್ ತಗೊಂಡ್ರು. ಸ್ವಾಗತಿಸಿದ್ವಿ. ನಾವು ಹೊಸ ಸಮೀಕ್ಷೆನೂ ಸ್ವಾಗತ ಮಾಡಿದ್ವಿ. ಓಕೆ, ನಾವು ಅವತ್ತೇನೆ ಸ್ವಾಗತ ಮಾಡಿದ್ವಿ. ಅವತ್ತಿನ ಮಾಧ್ಯಮದ ಎಲ್ಲ ಬಂದಿದೆ ನಾನು ಮಾತಾಡಿರೋದು, ನಾನು ಸ್ವಾಗತ ಮಾಡಿದ್ದು. ಸೊ ಅದರಿಂದ ನೀವು ವೈಜ್ಞಾನಿಕವಾಗಿ ಮಾಡಬೇಕು ಅಂತ ನಾವು ಹೇಳಿದ್ರೆ ಆಧಾರ ಸಂಖ್ಯೆ ಆಧಾರಿತವಾಗಿ ತಗೊಳ್ಳಿ ಅಂತ ಹೇಳಿದ್ರೆ ಇವರು ಆಧಾರ ಸಂಖ್ಯೆ ತಗೊಂಡಿಲ್ಲ, ಮೀಟರ್ ರೀಡಿಂಗ್ ತಗೋತೀವಿ ಅಂತಾರೆ. ಯಾವ ಮೀಟರ್ ರೀಡಿಂಗಲ್ಲಿ ಯಾರ ಮನೆಗೆ ಹೋಗಿ, ಈಗ ನಾನೇ ನಮ್ಮ ಮನೆಗೆ ಒಂದು ಮದುವೆ ಬಂದರೆ ಒಂದು 100 ಮನೆಗಳಿಗೆ ನಾವು ಇನ್ವಿಟೇಷನ್ ಕೊಡೋಕ್ಕಾಗಲ್ಲ 15 ದಿನದಲ್ಲಿ. 100 ಅದು ಗೊತ್ತಿರೋರ ಮನೆಗೆ. ಸೊ ಇದು ಗೊತ್ತಿಲ್ಲದೆ, ಯಾವ ಪ್ರಿಪರೇಷನ್ ಇಲ್ದಲೆ ಸಕ್ಕರೆ ಈ ಕಾರ್ಯ ಇವರು ಸದಸ್ಯರನ್ನ ಏನು ಮಾಡ್ಕೊಂಡಿದ್ದಾರೆ ಹಿಂದುಳಿದ ಆಯೋಗದಲ್ಲಿ, ಈಗ ಅವ್ರು ಯಾರಿಗೂ ಎಕ್ಸ್ಪರ್ಟ್ ಇಲ್ಲ, ಅವ್ರಿಗೇನು ಗೊತ್ತೇ ಇಲ್ಲ. ಯಾರ್ಯಾರನ್ನೋ ತಗೊಂಡು ತುಂಬಿಕೊಂಡಿದ್ದಾರೆ. ಅವ್ರ ಹಿನ್ನೆಲೆ ಏನು, ಅವ್ರು ಏನು ಯಾರಿಗೂ ಹಿನ್ನೆಲೆ ಗೊತ್ತಿಲ್ಲದೆ ತುಂಬಿಕೊಂಡಿದ್ದಾರೆ. ಗೊತ್ತಿದ್ಯಾ ಹಿನ್ನೆಲೆ ಬಗ್ಗೆ ಮಾತನಾಡ್ತಿದ್ರಲ್ಲ, ಏನೋ ಅಲ್ಲ, ನೀವು ಹಿನ್ನೆಲೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಯಾರ್ಯಾರು ಸಮೀಕ್ಷೆಯನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹಿನ್ನೆಲೆಯನ್ನು ಬಹಿರಂಗಪಡಿಸಬೇಕು ಅಂತ ಹೇಳೋದು. ಮೆಂಬರ್ಸ್ ಬರಬೇಕು ಅಂದ್ರೆ ಅವ್ರು ಎಕ್ಸ್ಪರ್ಟ್ ಇರ್ಬೇಕು. ಅದರಲ್ಲಿ ಏನೂ ಇಲ್ಲ, ಎಲ್ಲಾರನ್ನೂ ಸುಮ್ಮನೆ ತುಂಬಿಕೊಂಡು ಆಯ್ತು ಮಾಡ್ಕೊಂಡು ಹೋಗೋಣ ಅಂತ ಅನ್ನೋ ಸ್ಥಿತಿನಲ್ಲಿ ಇದ್ದಾರೆ. ಸೊ ಅದರಿಂದ ಈಗ 15 ದಿನದಲ್ಲಿ ಹೇಗೆ ಮಾಡೋಕ್ಕಾಗುತ್ತೆ? ಈ ರೀತಿಯ ಮಾನದಂಡಗಳು ಯಾಕೆ ಮತ್ತೆ ಇವರು ಗೊಂದಲವನ್ನು ಸೃಷ್ಟಿ ಮಾಡ್ತಾರೆ? ನಾನು ಇವತ್ತು ಹೋಗಿ ಹಿಂದುಳಿದವ್ರಿಗಾಗಿ ಲೆಟರ್ ನಾನು ಕೊಟ್ಬಿಟ್ಟು ಬಂದಿದ್ದೀನಿ. ಇವತ್ತು ಈಗ ಕೊಟ್ಬಿಟ್ಟು ಬಂದೆ. ನೀವು ಫೋನ್ ಮಾಡೋಕೆ ಮುಂಚೆ ನಾನು ಅಲ್ಲೇ ಹೋಗಿದ್ದೆ. ಏನು ಅಂತ ಅಂದರೆ, ಹಿಂದೆ ಇದ್ದಂಥ 180-190 ಜಾತಿಗಳು ಏನು ಅವನೂರು ಆಯೋಗದ ವರದಿನಲ್ಲಿ ಗುರುತಿಸಿದ್ರು, ಆ ಜಾತಿಗಳನ್ನು ಬಿಟ್ಟು ಹೊಸ ಜಾತಿಗಳನ್ನು 1300 ಜಾತಿಗಳನ್ನು ಗುರುತಿಸಿದ್ದಾರೆ. ಇವೆಲ್ಲ ಎಲ್ಲಿ ಬಂದು, ಯಾವ ಸರ್ಕಾರ ನೋಟಿಫಿಕೇಶನ್ ಮಾಡ್ತೀವಿ ಜಾತಿಗಳನ್ನ? ಯಾರು ಇವ್ರನ್ನ ಗುರುತಿಸ್ತವ್ರು? ಯಾರು? ಕಾಂತರಾಜ್ ಆಯೋಗದ ವರದಿ ಏನು ಕೊಟ್ಟಿತ್ತು ಕಳೆದ ಸರಿ, ಅದನ್ನೇ ಈ ಸರಿನೂ ಅದನ್ನೇ ಕೊಟ್ಟಿದ್ದಾರೆ ಅವರು. ಸೊ ಈ ಜಾತಿಗಳು ಎಲ್ಲಿಂದ ಬಂದು, ಯಾರು ಇವ್ರನ್ನ ಗುರುತಿಸ್ತವ್ರು? ಸರ್ಕಾರ ನೋಟಿಫಿಕೇಶನ್ ಏನಾಗಿದೆ? ಯಾವ ಸರ್ಕಾರ ಮಾಡ್ತಿದ್ದನ್ನ? ಈ ಜಾತಿಗಳು ಯಾರನ್ನ ಸೃಷ್ಟಿ ಮಾಡಿದ್ರು? ಇವರು ಎಲ್ಲಿದ್ದಾರೆ ಇವರು ಅನ್ನೋದನ್ನ ತೋರಿಸ್ಬೇಕು ಅಂತ ಹೇಳಿ ಇದರಿಂದ ಮೂಲ ಜಾತಿಗಳಲ್ಲಿ ಇರ್ತಕ್ಕಂಥವ್ರು ಪಲ್ಲಟ ಆಗೋದ್ರಿಂದ ಸೊ ಅವ್ರಿಗೆ ಸರಿಯಾದ ಸೌಲಭ್ಯಗಳು ಸಿಗಲ್ಲ, ಅದನ್ನ ಪರಿಗಣಿಸಬೇಕು ಅಂತ ಹೇಳಿ ನಾನು ಇವತ್ತೇನೆ ಲೆಟರ್ ಕೊಟ್ಟು ಬಂದಿದ್ದೀನಿ ಮಾನ್ಯ ಅಧ್ಯಕ್ಷರಿಗೆ. ಅಧ್ಯಕ್ಷರು ಇರಲಿಲ್ಲ, ಅವ್ರು ಮುಖ್ಯಮಂತ್ರಿ ಕಚೇರಿಗೆ ಹೋಗಿದ್ದೀನಿ. ಸಮುದಾಯದಿಂದ ಬೇರೆ ಮತಕ್ಕೆ ಮತಾಂತರ ಆಗಿರೋದು, ಮತಾಂತರ ಅಲ್ಲ, ಹೊಸ ಸೃಷ್ಟಿ ಆಗಿರೋದ್ರ ಬಗ್ಗೆ ಹೇಳ್ತಾರೆ. ಬಟ್ ಸಮುದಾಯವನ್ನ ಒಗ್ಗೂಡಿಸುವ ಕೆಲಸ, ಸಮುದಾಯವನ್ನು ಒಗ್ಗೂಡಿಸುವ ಕೆಲಸ ಸರ್ಕಾರಕ್ಕೆ ಬರಲ್ವಲ್ಲ, ಆಯಾ ಸಮುದಾಯದ ಮುಖಂಡರಿಗೆ ಬರುತ್ತೆ. ನೀವು ಅರಿವನ್ನು ಮೂಡಿಸಬೇಕಾಗಿರುವಂಥದ್ದು. ಹಾಗಾದ್ರೆ ಈಗ ನಾವು ಅರಿವು ಮೂಡಿಸೋ ಕೆಲಸ ನಾವು ಮಾಡ್ತೀವಿ, ಆದರೆ ಹೊಸ ಜಾತಿಗಳು ಯಾವ ಮೂಲದಿಂದ ಒಂದು ಯಾರು ಗುರುತಿಸಿದ್ರು ಅವ್ರನ್ನ? ಈಗ ಸರ್ಕಾರ ಒಂದು ಜಾತಿಯನ್ನು ಗುರುತಿಸ್ಬೇಕಾದ್ರೆ ಒಂದು ನೋಟಿಫಿಕೇಶನ್ ಮಾಡಬೇಕು, ಇಲ್ಲ ಒಂದು ಐಡೆಂಟಿಟಿ ಮಾಡಿ ಒಂದು ಸಮಿತಿ ಮಾಡಿ ಇಂತಿಂಥ ಜಾತಿಯವರು ಹಿಂಗಿದ್ದಾರೆ ಅನ್ನೋದು ನೋಟಿಫಿಕೇಶನ್ ಮಾಡಬೇಕು. ಇಲ್ಲದೆ ಸುಮ್ಮನೆ ನಾನು ಈ ಒಂದು ಹೊಸ ಜಾತಿ ಅಂತ ನಾನು ಹೇಳಕ್ಕೆ ಹೆಂಗೆ ಬರ್ತದ್ದು? ಎಲ್ಲಿಂದ ಬಂತದ್ದು ವರದಿನಲ್ಲಿ? ಈಗ ಮಾಡ್ತಕ್ಕಂಥ ವರದಿನ ಹೊಸ ಜಾತಿಗಳನ್ನ ತಂದಿದ್ದಾರೆ. ಅವ್ರು ಎಲ್ಲಿಂದ ಬಂದ್ರು? ಅವರೆಲ್ಲ ಅವರು ಯಾರವರು? ಅದನ್ನ ಹೇಳ್ತಾ ಇಲ್ಲ ಇವರು. ಅವ್ರು ಮೂಲತಃ ಇಲ್ಲಿ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು, ಅವ್ರಿಗೆ ಕೊಡುವಂತಹ ಹೇಳಿಕೆಯ ಮೇಲೆ ನಾವು ಜಾತಿಯನ್ನು ನಮೂದಿಸ್ಕೊತಾ ಇದ್ದೀವಿ ಅಂತ ಹೇಳಿ ಸರ್ಕಾರ ಸೃಷ್ಟಿ ಮಾಡ್ತಾ ಇರೋದಲ್ಲ. ಹಾಗಾದ್ರೆ ಸರ್ಕಾರ ಏನ್ ಮಾಡ್ಬೇಕಿತ್ತು? ಅದರಲ್ಲಿ ಜನರು ಕೊಡ್ತಾ ಇರೋದಕ್ಕೆ ಅಂತಾನೆ ಅವ್ರು ಹಾಕೋತಾ ಇರುವಂತ. ಜನ ಕೊಡ್ತಾ ಇದ್ದಾರೆ. ಜನ ಯಾವಾಗ ಕೊಟ್ರು ಅನ್ನೋದಕ್ಕೆ ಆಧಾರ ಬೇಕಲ್ಲ ನಿಮ್ಗೆ. ನಿಮ್ ನೋಟಿಫಿಕೇಶನ್ ಎಲ್ಲಿದೆ?
ಇಂತಿಂತ ಇದು ಆಯೋಗದಲ್ಲಿ ನಾವು ನೇಮಕ ಮಾಡಿದ್ವಿ, ಇಂಥ ಹೋದಾಗ ಇಂಥ ಹೇಳಿಕೆ ಇತ್ತು, ಇಂಥ ದಿನಾಂಕದಲ್ಲಿ ಇತ್ತು, ಇಂತಿಂಥ ಜಾತಿ ಇಂತಿಂಥ ಭಾಗದಲ್ಲಿ ಇದ್ದಾರೆ, ಇಂಥದ್ದು ಹೊಸ ಜಾತಿ ಬಂದಿದೆ ಅನ್ನೋದನ್ನ ಅವ್ರು ತೋರಿಸ್ಬೇಕಿತ್ತು. ನೋಟಿಫಿಕೇಶನ್ ಮಾಡ್ಬೇಕಲ್ಲ ಸರ್ಕಾರ, ಇಲ್ಲ ಹಿಂದುಳಿದ ಆಯೋಗ ವರ್ಗ ಏನಾದ್ರು ಗುರುತಿಸ್ಬೇಕಲ್ಲ ಅದನ್ನ. ಸುಮ್ಮನೆ ಆಯ್ತು ಹಳೆ ಕಾಪಿ ತೆಗೆದ್ರು ಹೊಸ ಕಾಪಿ ಹಾಕ್ಬಿಟ್ಟು ಆಯ್ತು ವರದಿ ಇನ್ನೊಂದು ಹೊಸ ವರದಿ ಬರ್ತದೆ ಅಂತ 15 ದಿನದಲ್ಲಿ ಯಾರಾದ್ರೂ ಕೊಡಕ್ಕಾಗತ್ತೇನ್ರಿ? ನಾವೊಂದು ಮದುವೆ ಮಾಡ್ಬೇಕು ಅಂತಂದ್ರೆ ನಾವೊಂದು 100 ಜನಕ್ಕೆ ಇನ್ವಿಟೇಷನ್ ಕೊಡ್ಬೇಕು ಅಂದ್ರೆ ಅದು ಗೊತ್ತಿರೋರ್ ಮನೆಗಳಿಗೆ, ಸಂಬಂಧಿಕರು ಸ್ನೇಹಿತರುಗಳಿಗೆ ಕೊಡ್ಬೇಕು ಅಂದ್ರೇನೆ ಆಗಲ್ಲ. ಒಂದ್ ದಿನಕ್ಕೆ 10 ಮನೆಗೆ ಹೋಗಿ ಕೊಡಕ್ಕಾಗಲ್ಲ. 7 ಕೋಟಿ ಜನನ್ನ 15 ದಿನದಲ್ಲಿ ನಾನು ಸಮೀಕ್ಷೆ ಮಾಡಿ ವರದಿ ನಾನು ಕೊಟ್ಬಿಡ್ತೀನಿ ಅಂತ ಹೇಳೋದು, ಇದು ಅಂದ್ರೆ ಒಂದ್ ರೀತಿ ನಮ್ಗೆಲ್ಲ ಅನುಮಾನ ಮೂಡಿಸಿದೆ. ಇದರಿಂದ ಏನೋ ಲೆಕ್ಕಾಚಾರಗಳಿದೆ, ಇದು ಮತ್ತೆ ಗೊಂದಲಕ್ಕೆ ಈಡು ಮಾಡುವಂತ ಸಮೀಕ್ಷೆ ಆಗುತ್ತೆ ಅನ್ನೋದು ನಮ್ದು.